ಇನ್ನು ಪವಿತ್ರ ಗೌಡ ಮತ್ತೊಂದು ಕಡೆ ಈಗ ಜಾಮೀನು ಪಡೆದು ಹೊರಗೆ ಬಂದ ಮೇಲೆ ಅವರ ಬಿಸ್ನೆಸ್ ಕಡೆ ಹೆಚ್ಚೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪವಿತ್ರ ಗೌಡ ಈಗ ಜಾಮೀನು ಪಡೆದು ಹೊರಗೆ ಬಂದ ನಂತರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಿಂದ ಹೊರಬಂದ ಬಳಿಕ ಆರೋಪಿ ಪವಿತ್ರ ಗೌಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಸ್ನೆಸ್ನತ್ತ ಗಮನ ಹರಿಸಿದ್ದಾರೆ ಪವಿತ್ರ ಗೌಡ. ಅವ್ರದ್ದೊಂದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಇತ್ತಲ್ಲ, ಆ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ ಬಗ್ಗೆ ಪವಿತ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯದಲ್ಲೇ ರೀಲಾಂಚ್ ಮಾಡೋದ್ರ ಬಗ್ಗೆ ಕೂಡ ಪವಿತ್ರ ಅವರು ಪೋಸ್ಟ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅವರು ಜಾಮೀನು ತಗೊಂಡು ಹೊರಗೆ ಬಂದರು. ಜೊತೆಗೆ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ನನಗೆ ಅನುಮತಿ ಕೊಡಿ ಅಂತ ಕೂಡ ಒಂದು ಅರ್ಜಿ ಹಾಕ್ಕೊಂಡು ಅದಕ್ಕೂ ಕೋರ್ಟ್ನಿಂದ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಅದು ದೇವಸ್ಥಾನಗಳಿಗೆ ಹೋಗೋ ವಿಚಾರ ಇರ್ಬೋದು ಅಥವಾ ಬೇರೆ ವಿಚಾರ ಇರ್ಬೋದು, ಹೊರ ರಾಜ್ಯಕ್ಕೆ ಪ್ರಯಾಣ ಮಾಡೋದಕ್ಕೆ ಕೂಡ ಅವ್ರಿಗೆ ಅನುಮತಿ ಸಿಕ್ಕಿದೆ. ಈಗ ಅವರು ತಮ್ಮ ಬಿಸ್ನೆಸ್ಸನ್ನು ಮತ್ತೆ ರೀಸ್ಟಾರ್ಟ್ ಮಾಡೋವಂಥದ್ದು, ರೀಲಾಂಚ್ ಮಾಡೋವಂಥದ್ದು ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.